ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2024ರಲ್ಲಿ ರಿಲೀಸ್ ಆದ ಸಕಾರಟುಲ್ ಮೋತ್ ಎಂಬ ಇಂಡೋನೇಷಿಯನ್ ಹಾರರ್ ಮೂವಿಯನ್ನ ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಉಮುಲ್ ಕರಟಾ ಗ್ರಾಮದ ಒಂದು ದೊಡ್ಡ ಮನೆಯಲ್ಲಿ ಶುರುವಾಗುತ್ತೆ. ಮನೆಯಲ್ಲಿದ್ದ ಕೆಲಸದಾಕೆ ಇಂದ ತನ್ನ ಕೆಲಸದಲ್ಲಿ ತುಂಬಾ ಬ್ಯುಸಿಯಾಗಿರ್ತಾಳೆ. ಅವಳ ಪುಟ್ಟ ಮಗಳು ಇಸ್ಮಿಯ ಅನಾರೋಗ್ಯದ ಚಿಂತೆ ಅವಳನ್ನು ಯಾವಾಗಲೂ ಕಾಡುತ್ತಿರುತ್ತೆ. ಇಸ್ಮಿಯ ಉಸಿರಾಟ ತುಂಬಾ ವೇಗವಾಗಿದ್ದು ಅವಳು ಜೀವವೇ ಇಲ್ಲ ಎಂಬಂತೆ ಕಾಣುತ್ತಿರುತ್ತಾಳೆ. ಅಷ್ಟರಲ್ಲಿ ಮನೆಯ ಓನರ್ ಬೂ ಒಳಗೆ ಬಂದು ಇಸ್ಮಿಯನ್ನ ನೋಡಿ ಇಂದ ಜೊತೆ ಸ್ವಲ್ಪ ಹೊತ್ತು ಮಾತಾಡಿ ತನ್ನ ಗಂಡನ ಬಳಿ ಹೋಗ್ತಾಳೆ. ಬೂ ಮತ್ತು ಅವಳ ಗಂಡನಾದ ಪಾಕ್ ಯಾವುದೋ ಕೆಲಸದ ಮೇಲೆ ಹೊರಗೋಗಲು ತಯಾರಿಯಲ್ಲಿರ್ತಾರೆ. ಆಗ ಅವರ ಮಗಳು ರತ್ನೋ ಬಂದು ಅವರನ್ನ ಖುಷಿಯಿಂದ ಕಳಿಸಿಕೊಡ್ತಾಳೆ. ನಂತರ ಇಬ್ಬರು ಕಾರ್ನಲ್ಲಿ ಹೊರಡ್ತಾರೆ. ದಾರಿಯಲ್ಲಿ ಅವರ ನಡುವೆ ಸ್ವಲ್ಪ ಮಾತುಕತೆ ನಡೆಯುತ್ತಿರುತ್ತೆ. ಬೂ ಪಾಕ್ನ ಮೇಲೆ ಬೇಜಾರಾಗಿದ್ದಾಳೆ ಎಂದು ನಮಗೆ ಅನ್ನಿಸುತ್ತೆ. ಈ ಸಮಯದಲ್ಲಿ ಮತ್ತೊಂದು ಕಾರ್ನಲ್ಲಿ ನಿದ್ರೆ ಮಾಡುತ್ತಿದ್ದ ಡ್ರೈವರ್ನಿಂದ ದೊಡ್ಡ ಆಕ್ಸಿಡೆಂಟ್ ಆಗುತ್ತೆ. ಅಪಘಾತದ ಸುದ್ದಿ ರಾತ್ರಿಯಲ್ಲಿ ರತ್ನೋಗೆ ತಿಳಿಯುತ್ತೆ. ಆಕೆಯ ಕೈ ಕಾಲು ನಡುಗಲು ಶುರುವಾಗುತ್ತೆ. ತಡಮಾಡದೆ ಅವಳು ತನ್ನ ಅಪ್ಪ ಅಮ್ಮನ ದೇಹಗಳು ಬಿದ್ದಿರುವ ಅಪಘಾತದ ಸ್ಥಳಕ್ಕೆ ಓಡೋಗ್ತಾಳೆ. ಆ ದೃಶ್ಯವನ್ನ ನೋಡಿ ರತ್ನು ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ. ತನ್ನ ಅಮ್ಮನ ಹತ್ತಿರ ಹೋಗಿ ಆಕೆಯನ್ನ ತಬ್ಬಿಕೊಂಡಾಗ ಒಂದು ವಿಚಿತ್ರವಾದ ಘಟನೆ ನಡೆಯುತ್ತೆ. ಸತ್ತಿದ್ದ ಅವಳ ತಂದೆ ಅಂದರೆ ಪಾಕ್ ಸಡನ್ ಆಗಿ ಎಚ್ಚರವಾಗ್ತಾನೆ. ಅವನು ರತ್ನೋ ಹೆಸರನ್ನ ಕೂಗೋದಕ್ಕೆ ಶುರು ಮಾಡ್ತಾನೆ. ಇದರಿಂದ ರತ್ನೋ ಶಾಕ್ ಆಗಿ ನಿಧಾನವಾಗಿ ಹಿಂದಿರುಗಿ ನೋಡಿದಾಗ ಅಲ್ಲಿ ಯಾರು ಕೂಡ ಇರೋದಿಲ್ಲ. ಅದೇ ಕ್ಷಣದಲ್ಲಿ ಅವಳಿಗೆ ಅವಳ ಅಪ್ಪ ಅವಳ ಮುಂದೆಯೇ ಕಾಣಿಸಿಕೊಳ್ತಾನೆ. ಇದರಿಂದ ರತ್ನೋಗೆ ತುಂಬಾ ಗಾಬರಿಯಾಗಿ ಆ ಕೆಟ್ಟ ಕನಸಿನಿಂದ ಎಚ್ಚರವಾಗ್ತಾಳೆ. ಅಂದರೆ ರತ್ನೋ ಇಷ್ಟು ಹೊತ್ತು ಕಂಡಿದ್ದು ಕೆಟ್ಟ ಕನಸು. ಆ ಕನಸಿನಿಂದ ರತ್ನೋ ಆತಂಕದಿಂದ ಇರ್ತಾಳೆ. ಟ್ವಿಸ್ಟ್ ಏನೆಂದರೆ ಯಾವ ರೀತಿ ಆಕೆ ಕನಸು ಕಂಡಿದ್ದಳೋ ಅದೇ ರೀತಿಯಾಗಿ ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ನಿಂದ ಪಾಕ್ನ ಹೆಂಡತಿ ಬೂ ಸತ್ತಿರ್ತಾಳೆ. ಆದರೆ ಪಾಕ್ ಇನ್ನು ಜೀವಂತವಾಗಿದ್ದು ಕೋಮಾಗೆ ಹೋಗಿರ್ತಾನೆ. ಅವರ ಮಕ್ಕಳಾದ ರತ್ನೋ ಮತ್ತು ಅವಳ ಸಿಸ್ಟರ್ ವಾಟಿ ಹಾಸ್ಪಿಟಲ್ಗೆ ಹೋಗಿ ರೂಮ್ನ ಹೊರಗಿನಿಂದ ತಮ್ಮ ಅಪ್ಪನನ್ನು ನೋಡಿ ಅಳುತ್ತಿರುತ್ತಾರೆ. ಕೆಲಸದವಳು ಇಂದ ಕೂಡ ಅಲ್ಲಿಗೆ ಬಂದು ಪಾಕ್ನ ಸ್ಥಿತಿಯನ್ನ ನೋಡಿ ತುಂಬಾ ದುಃಖ ಪಡ್ತಾಳೆ. ರತ್ನೋ ಮತ್ತು ವಾಟಿ ಡಾಕ್ಟರ್ನಿಂದ ಪರ್ಮಿಷನ್ ಪಡೆದು ಪಾಕ್ನನ್ನು ಮನೆಯಲ್ಲಿಯೇ ನೋಡಿಕೊಳ್ಳಲು ನಿರ್ಧಾರ ಮಾಡ್ತಾರೆ. ಹೀಗಾಗಿ ಪಾಕ್ನ ಡಿಸ್ಚಾರ್ಜ್ ಆಗುತ್ತೆ. ಅವರು ಮನೆಗೆ ಬಂದ ಕೂಡಲೇ ಬೂನ ಅಂತ್ಯಕ್ರಿಯೆ ನಡೆಯುತ್ತೆ ಮತ್ತು ಇಡೀ ಮನೆ ದುಃಖದಿಂದ ತುಂಬಿರುತ್ತೆ. ಈ ಸಮಯದಲ್ಲಿ ಪಾಕ್ನ ಮೊದಲ ಹೆಂಡತಿ ಜೀಸು ಕೂಡ ತನ್ನ ಮಗ ತಾಜೋನೊಂದಿಗೆ ಬಂದು ರತ್ನೋ ಮತ್ತು ವಾಟಿಯನ್ನ ಭೇಟಿ ಮಾಡಿ ಪಾಕ್ನನ್ನು ನೋಡಲು ಅನುಮತಿ ಕೇಳ್ತಾರೆ. ಆಗ ರತ್ನೋ ಜೀಸುನನ್ನು ಕೋಮಾದಲ್ಲಿ ಮಲಗಿರುವ ಪಾಕ್ನ ರೂಮಿಗೆ ಕರೆದುಕೊಂಡು ಹೋಗ್ತಾಳೆ. ಜೀಸು ಅವನ ಪಕ್ಕದಲ್ಲಿ ಕೂತು ಅವನ ನೆಮ್ಮದಿಗಾಗಿ ಕೆಲವು ಶ್ಲೋಕಗಳನ್ನ ಓದೋದಕ್ಕೆ ಶುರು ಮಾಡ್ತಾಳೆ. ಹೊರಗೆ ವಾಟಿ ಮತ್ತು ತಾಜು ಆಸ್ತಿ ಮತ್ತು ಸಂಪತ್ತಿನ ಬಗ್ಗೆ ಮಾತಾಡುತ್ತಿರುತ್ತಾರೆ. ಈ ಸಮಯದಲ್ಲಿ ಈ ವಿಷಯ ಮಾತಾಡೋದು ಸರಿಯಲ್ಲ ಎಂದು ವಾಟಿ ಕೋಪ ಮಾಡಿಕೊಂಡಾಗ ನಮ್ಮಿಬ್ಬರಿಗೂ ಇರೋದು ಒಂದೇ ಸಮಸ್ಯೆ, ಅದು ದುಡ್ಡಿನ ಸಮಸ್ಯೆ. ಅದಕ್ಕಿರೋದು ಒಂದೇ ಪರಿಹಾರ, ಅದುವೇ ವಿಲ್ ಎಂದು ಹೇಳ್ತಾನೆ. ವಾಟಿಯ ಗಂಡ ಯಾವುದೇ ಕೆಲಸಕ್ಕೆ ಹೋಗದೆ ಮನೆಯ ಜವಾಬ್ದಾರಿಯನ್ನ ತೆಗೆದುಕೊಳ್ಳದ ವ್ಯಕ್ತಿಯಾಗಿರ್ತಾನೆ. ಅದು ತಾಜೋಗೂ ಗೊತ್ತಿರುತ್ತೆ. ಹಾಗಾಗಿ ವಾಟಿಗೂ ತಾಜೋ ಮಾತು ಸರಿಯೆಂದು ಅನ್ನಿಸುತ್ತೆ. ಅವರಿಬ್ಬರ ಈ ಮಾತನ್ನು ರತ್ನೋ ಒಂದು ಜಾಗದಿಂದ ಕೇಳಿಸಿಕೊಳ್ತಾಳೆ. ಇಂತಹ ಸಮಯದಲ್ಲಿ ಹಣ ಮತ್ತು ಆಸ್ತಿಯ ಬಗ್ಗೆ ಇವರು ಮಾತಾಡುತ್ತಿರೋದು ಅವಳಿಗೆ ಸರಿ ಅನ್ನಿಸಲ್ಲ. ಜೀಸು ಪಾಕ್ನ ಬೆಡ್ ಪಕ್ಕದಲ್ಲಿ ಕುಳಿತು ಪ್ರೇಯರ್ ಮಾಡುವಾಗ ಬೆಡ್ನ ಕೆಳಗೆ ಏನನ್ನು ಗಮನಿಸ್ತಾಳೆ. ಅಲ್ಲಿ ಉದ್ದನೆಯ ಕೂದಲನ್ನು ನೋಡ್ತಾಳೆ. ಅವಳು ಮತ್ತೆ ಮೇಲೆ ನೋಡಿದ ತಕ್ಷಣ ಅವಳ ಮುಂದೆ ಒಂದು ಭಯಾನಕವಾದ ಎಂಟಿಟಿ ನಿಂತಿರುತ್ತೆ. ಅವಳು ಭಯದಿಂದ ಜೋರಾಗಿ ಕಿರುಚೋದಕ್ಕೆ ಶುರು ಮಾಡ್ತಾಳೆ. ಅವಳ ಕಿರುಚಾಟ ಕೇಳಿದ ಮೇಲೆ ಹೊರಗಿನವರೆಲ್ಲ ಒಳಗೆ ಓಡಿ ಬರ್ತಾರೆ. ಜೀಸು ತುಂಬಾ ಭಯದಿಂದ ನಿಮ್ಮ ಅಪ್ಪ ಎಚ್ಚರವಾಗಿದ್ದಾರೆ ಎಂದು ಹೇಳ್ತಾಳೆ. ಆದರೆ ಎಲ್ಲರೂ ಪಾಕ್ನ ಕಡೆ ನೋಡಿದಾಗ ಅವನು ಅದೇ ಕೋಮಾದಲ್ಲಿ ಮಲಗಿರ್ತಾನೆ. ತಾಜು ತನ್ನ ತಾಯಿ ಶಾಕ್ನಲ್ಲಿದ್ದಾರೆ ಎಂದುಕೊಂಡು ತನ್ನ ಅಮ್ಮನನ್ನು ಕರೆದುಕೊಂಡು ಹೋಗ್ತಾನೆ. ಮರುದಿನ
ಬೂನ ಅಂತ್ಯಕ್ರಿಯೆಗಳು ಮುಗಿದ ನಂತರ ಎಲ್ಲರೂ ಮನೆಗೆ ಹೊರಡ್ತಾರೆ. ರತ್ನು ವಾಟಿ ಮನೆಯ ಒಳಗೆ ತಂದೆಯ ವಿಲ್ಲನ್ನು ಹುಡುಕುತ್ತಿರೋದನ್ನು ನೋಡ್ತಾಳೆ. ಆಗ ಆಕೆ ತಮ್ಮ ಅಪ್ಪ ಇನ್ನು ಜೀವಂತವಾಗಿರುವಾಗಲೇ ವಿಲ್ ಹುಡುಕೋದು ಸರಿಯಲ್ಲ ಎಂದು ಹೇಳಿ ಅವಳನ್ನ ತಡೆಯಲು ಪ್ರಯತ್ನಿಸ್ತಾಳೆ. ಆದರೆ ದುಡ್ಡಿನ ತೊಂದರೆಯಲ್ಲಿರುವ ವಾಟಿ ತನ್ನ ಕಷ್ಟಗಳನ್ನು ಅವಳ ಜೊತೆ ಹೇಳಿಕೊಳ್ತಾಳೆ. ತನ್ನ ಗಂಡನ ಬೇಜವಾಬ್ದಾರಿಯಿಂದ ನನ್ನ ಮಕ್ಕಳ ಸಂಪೂರ್ಣ ಜವಾಬ್ದಾರಿ ನನ್ನ ಮೇಲಿದ್ದು, ವಿಲ್ಲನ್ನು ಹೊರತುಪಡಿಸಿ ಬೇರೆ ದಾರಿ ನನಗಿಲ್ಲ ಎಂದು ಹೇಳ್ತಾಳೆ. ಹೀಗೆ ರಾತ್ರಿಯಾಗುತ್ತೆ. ಹೀಗಿರುವಾಗ ಮನೆಯ ಕೆಲಸದಾಕೆಯಿಂದ ವಿಚಿತ್ರವಾದ ನೆರಳುಗಳನ್ನು ನೋಡಿ ತುಂಬಾ ಭಯದಿಂದ ಪಾಕ್ನ ರೂಮ್ಗೆ ಹೋಗ್ತಾಳೆ. ಆದರೆ ಒಳಗೆ ಎಲ್ಲವೂ ನಾರ್ಮಲ್ ಆಗಿರುತ್ತೆ. ಮರುದಿನ ವಾಟಿ ಮತ್ತು ತಾಜೋ ನಡುವೆ ಮಾರ್ಕೆಟ್ನಲ್ಲಿ ವಿಲ್ನ ಬಗ್ಗೆ ದೊಡ್ಡ ವಾದ ನಡೆಯುತ್ತೆ. ನಂತರ ಅವರಿಬ್ಬರು ಜಗಳವಾಡ್ತಾರೆ. ಕೋಪದಿಂದ ವಾಟಿ ತಾಜೋಗೆ ಹೊಡಿತಾಳೆ. ಆಗ ಅತಿಯಾದ ಕೋಪ ಮಾಡಿಕೊಳ್ಳೋ ತಾಜೋ ಅಲ್ಲಿಂದ ಹೊರಡ್ತಾನೆ. ಈ ಜಗಳದ ಬಗ್ಗೆ ರತ್ನೋಗೂ ಗೊತ್ತಾಗುತ್ತೆ. ರಾತ್ರಿಯಲ್ಲಿ ಜೇಸು ಎಲ್ಲರೂ ಪ್ರೇಯರ್ ಮಾಡುತ್ತಿದ್ದರೆ ಆಕೆ ಮಾತ್ರ ಪಾಕ್ನ ರೂಮ್ಗೆ ಹೋಗಿ ಒಂದು ತಾಯ್ತವನ್ನು ಅವನ ದಿಂಬಿನ ಕೆಳಗೆ ಇಡೋಕೆ ಪ್ರಯತ್ನ ಪಡ್ತಾಳೆ. ಆದರೆ ರತ್ನೋ ಮತ್ತು ವಾಟಿ ಅವಳನ್ನ ನೋಡಿ ಅಲ್ಲಿಗೆ ಬರ್ತಾರೆ. ಆಗ ವಾಟಿ ಇವಳು ನಮ್ಮ ಅಪ್ಪನನ್ನ ಕೊಲ್ಲೋಕೆ ಬಯಸುತ್ತಿದ್ದಾಳೆ ಎಂದು ಆರೋಪ ಮಾಡಿ ಆ ತಾಯ್ತವನ್ನ ಹೊರಗೆ ಎಸಿತಾಳೆ. ಈ ಗೊಂದಲದ ನಂತರ ವಾಟಿ ತನ್ನ ಮಕ್ಕಳನ್ನು ತನ್ನ ಗಂಡನ ಜೊತೆ ಕಳುಹಿಸಿ ತಾನು ತನ್ನ ತಂದೆಯ ಜೊತೆಯೇ ಇರಲು ನಿರ್ಧಾರ ಮಾಡ್ತಾಳೆ. ಗಂಡ ಮತ್ತು ಮಕ್ಕಳು ಹೊರಟೋಗುವುದನ್ನು ನೋಡಿ ವಾಟಿ ದುಃಖದಿಂದ ಅಳ್ತಾಳೆ. ರಾತ್ರಿಯಲ್ಲಿ ವಾಟಿ ತನ್ನ ಅಪ್ಪ ಪಾಕ್ನ ರೂಮ್ನಲ್ಲಿ ದುಃಖದಿಂದ ಕುಳಿತುಕೊಳ್ತಾಳೆ. ಆಗ ಸಡನ್ ಆಗಿ ಪಾಕ್ ಎದ್ದೇಳ್ತಾನೆ. ಅವನ ದೇಹವನ್ನು ಯಾರೋ ಕಂಟ್ರೋಲ್ ಮಾಡುತ್ತಿದ್ದಾರೆ ಎನ್ನುವ ವಿಚಿತ್ರ ರೀತಿಯಲ್ಲಿ ನಡುಗುತ್ತಾ ಇರುತ್ತೆ. ವಾಟಿ ಹೆದರಿ ಪಾಕ್ನನ್ನು ಮತ್ತೆ ಮಲಗಿಸ್ತಾಳೆ. ಆದರೆ ಒಂದು ವಿಚಿತ್ರವಾದ ಭಯ ಅವಳನ್ನು ಆವರಿಸಿರುತ್ತೆ. ಅವಳು ರೂಮ್ನಿಂದ ಹೊರಗೆ ಹೋಗೋಕೆ ಶುರು ಮಾಡಿದಾಗ ಅವಳ ಅಪ್ಪ ಪಾಕ್ ಬಾಗಿಲಿನ ಬಳಿ ಒಂದು ಭಯಾನಕ ರೂಪದಲ್ಲಿ ಕಾಣಿಸಿಕೊಳ್ತಾನೆ ಮತ್ತು ಅವಳ ಕತ್ತನ್ನ ಹಿಸುಕಲು ಪ್ರಯತ್ನ ಪಡ್ತಾನೆ. ವಾಟಿ ಹೇಗೋ ಅವನಿಂದ ತಪ್ಪಿಸಿಕೊಳ್ತಾಳೆ. ಅತಿಯಾದ ಭಯದಲ್ಲಿದ್ದ ವಾಟಿ ಆ ರಾತ್ರಿಯಲ್ಲಿಯೇ ಆಸ್ತಿ ಹಾಗೂ ವಿಲ್ನ ಆಸೆ ಬಿಟ್ಟು ತಕ್ಷಣವೇ ತನ್ನ ಮನೆಗೆ ಹೋಗೋಕೆ ನಿರ್ಧಾರ ಮಾಡ್ತಾಳೆ. ಕೆಲಸದವಳು ಇಂದಾಗೆ ತಾನು ಹೊರಡುತ್ತಿರುವ ವಿಷಯ ಹೇಳಿ ಅಲ್ಲಿಂದ ಹೊರಡುತ್ತಾಳೆ. ದಾರಿಯಲ್ಲಿ ಮುಂದೆ ಹೋಗುತ್ತಿರುವಾಗ ಯಾವುದೋ ಶಬ್ದ ಕೇಳುತ್ತೆ. ಆಗ ವಾಟಿ ತುಂಬಾ ಗಾಬರಿಯಾಗ್ತಾಳೆ. ಅವಳ ದೇಹ ತಣ್ಣಗಾಗೋಕೆ ಶುರುವಾಗುತ್ತೆ. ಅವಳು ತಿರುಗಿ ನೋಡಿದಾಗ ಅವಳ ತಂದೆಯ ರೀತಿ ಕಾಣುವ ಆಕೃತಿ ಅವಳ ಬಳಿ ಬರುತ್ತಿದೆ ಎಂದು ಅರ್ಥ ಮಾಡಿಕೊಳ್ತಾಳೆ. ನಂತರ ಒಂದು ಭಯಾನಕವಾದ ಡೆಮೋನಿಕ್ ಎಂಟಿಟಿ ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ಆಗ ಸೀನ್ ಚೇಂಜ್ ಆಗುತ್ತೆ. ಈ ಸೀನಲ್ಲಿ ರತ್ನೋ ತನ್ನ ಅಮ್ಮನೊಂದಿಗೆ ಕಳೆದ ನೋವಿನ ಹಳೆ ದಿನಗಳನ್ನು ನೆನಪು ಮಾಡಿಕೊಳ್ತಾಳೆ. ಅವಳ ಅಪ್ಪ ಪಾಕ್ ಬೇರೆ ಮಹಿಳೆಯೊಂದಿಗೆ ಸಂಬಂಧ ಹೊಂದಿರುವ ವಿಷಯ ಗೊತ್ತಾದಾಗ ಅವರ ಮನೆಯ ಒಳಗೆ ಒಂದು ದೊಡ್ಡ ಜಗಳವೇ ನಡೆದಿರುತ್ತೆ. ಅಪ್ಪ ಒಳ್ಳೆಯ ವ್ಯಕ್ತಿ ಅಲ್ಲ ಅನ್ನೋ ನೋವು ಅವಳಿಗೆ ಆಳವಾಗಿ ಕಾಡುತ್ತಿರುತ್ತೆ. ಅದೇ ಸಮಯದಲ್ಲಿ ಮನೆಯ ಒಳಗೆ ಬಂದ ಯಾರು ವಾಟಿಯ ಸಾವಿನ ಬಗ್ಗೆ ರತ್ನೋಗೆ ತಿಳಿಸ್ತಾರೆ. ರತ್ನೋ ಆಘಾತದಿಂದ ಓಡಿ ಹೋಗ್ತಾಳೆ. ಅಲ್ಲಿಗೆ ತಲುಪಿದಾಗ ವಾಟಿಯನ್ನು ಯಾರೋ ಕೊಲೆ ಮಾಡಿದ್ದಾರೆ ಎಂದು ನೋಡಿ ತುಂಬಾ ಶಾಕ್ ಆಗ್ತಾಳೆ. ಅವಳ ಅಮ್ಮನ ಸಾವಿನ ದುಃಖ ಮುಗಿಯುವ ಮೊದಲೇ ಅವಳ ಅಕ್ಕನು ಕೂಡ ತೀರಿಕೊಂಡಿರ್ತಾಳೆ. ರತ್ನೋ ಜೋರಾಗಿ ಅಳೋದಕ್ಕೆ ಶುರು ಮಾಡ್ತಾಳೆ ಮತ್ತು ಇಂದ ಅವಳನ್ನ ಸಮಾಧಾನ ಮಾಡ್ತಾಳೆ. ನೆಕ್ಸ್ಟ್ ಸೀನ್ನಲ್ಲಿ ತಾಜೋ ತನ್ನ ಅಮ್ಮ ಜೇಸು ಅವರ ಹದಗೆಡುತ್ತಿದ್ದ ಆರೋಗ್ಯದಿಂದಾಗಿ ಅವರನ್ನು ತನ್ನ ಮನೆಯಲ್ಲಿ ನೋಡಿಕೊಳ್ಳುತ್ತಾ ಇರ್ತಾನೆ. ಹೀಗಿರುವಾಗ ತಾಜೋ ತನ್ನ ಅಪ್ಪನ ರೀತಿ ಕಂಡ ಒಂದು ಆಕೃತಿಯನ್ನ ನೋಡಿ ತುಂಬಾ ಭಯಪಡ್ತಾನೆ. ಅವನ ಅಪ್ಪನೇ ಕಾಣಿಸಿಕೊಂಡು ತಕ್ಷಣವೇ ಮರೆಯಾಗ್ತಾನೆ. ಇದರಿಂದಾಗಿ ತಾಜೋ ತುಂಬಾ ಹೆದರಿ ಹೋಗ್ತಾನೆ. ಇತ್ತ ರತ್ನೋ ಮನೆಯಲ್ಲಿರುವಾಗ ಪೊಲೀಸ್ ಆಫೀಸರ್ಸ್ ಅವಳ ಮನೆಗೆ ಬಂದು ವಾಟಿಯ ಸಾವಿನ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ. ಆಗ ರತ್ನೋ ವಾಟಿ ಮತ್ತು ತಾಜೋ ಮಧ್ಯೆ ಆಸ್ತಿಯ ಬಗ್ಗೆ ಜಗಳ ಆಗಿದ್ದನ್ನು ಅವರಿಗೆ ಹೇಳ್ತಾಳೆ. ಪೊಲೀಸರಿಗೆ ಅನುಮಾನ ಬಂದು ಅವರ ಗಮನ ತಾಜೋ ಮೇಲೆ ಹೋಗುತ್ತೆ. ರತ್ನೋಗೂ ಕೂಡ ಈ ಕೊಲೆ ಮಾಡಿರೋದು ತಾಜೋನೇ ಎಂದು ಅನುಮಾನ ಇರುತ್ತೆ. ಪೊಲೀಸರು ಸರ್ಚ್ ವಾರೆಂಟ್ನೊಂದಿಗೆ ತಾಜೋನ ಮನೆಗೆ ತಲುಪಿದಾಗ ಅವನು ತಾನು ಏನು ಕೂಡ ಮಾಡಿಲ್ಲ ಎಂದು ಹೇಳಿದರು. ಪೊಲೀಸರು ಮನೆಯನ್ನು ಸರ್ಚ್ ಮಾಡ್ತಾರೆ. ಆಗ ಅವರಿಗೆ ಒಂದು ಕೊಲೆಗೆ ಉಪಯೋಗಿಸಿದ್ದ ಚಾಕು ಸಿಗುತ್ತೆ. ಇದನ್ನು ನೋಡಿ ತಾಜೋ ತುಂಬಾ ಗಾಬರಿಯಾಗ್ತಾನೆ. ಇದರ ಬಗ್ಗೆ ನನಗೇನು ಗೊತ್ತಿಲ್ಲ ಎಂದು ಎಷ್ಟೇ ಹೇಳಿದರೂ ಅವರು ಕೇಳೋದಿಲ್ಲ.
ಆಗ ತಾಜು ಪೊಲೀಸರಿಂದ ತಪ್ಪಿಸಿಕೊಳ್ತಾನೆ. ರಾತ್ರಿ ಜೀಸು ರತ್ನೋ ಬಳಿ ಬಂದು ತಾಜು ನಿರಪರಾಧಿ, ಅವನು ಏನು ಕೂಡ ಮಾಡಿಲ್ಲ, ಅವನು ತನ್ನ ಅಕ್ಕನನ್ನೇ ಕೊಲ್ಲೋಕೆ ಹೇಗೆ ಸಾಧ್ಯ ಎಂದು ಕೇಳ್ತಾಳೆ. ಆಗ ರತ್ನು ಈ ವಿಷಯವನ್ನು ಪೊಲೀಸರಿಗೆ ಬಿಡಬೇಕು ಎಂದು ಶಾಂತವಾಗಿ ಉತ್ತರಿಸ್ತಾಳೆ. ನಂತರ ರತ್ನು ಜೀಸು ಬಳಿ ಆ ದಿನದ ತಾಯ್ತಾದ ಬಗ್ಗೆ ವಿಚಾರಿಸ್ತಾಳೆ. ಆಗ ಜೀಸು ಹೇಳ್ತಾಳೆ, ನಾನು ಆ ದಿನ ಪಾಕ್ನ ಹತ್ತಿರ ಒಂದು ಭಯಾನಕವಾದ ದೆವ್ವವನ್ನು ನೋಡಿದ್ದೆ, ಹಾಗಾಗಿ ಆ ತಾಯ್ತವನ್ನು ತಂದಿದ್ದೆ. ಆದರೆ ವಾಟಿ ತನ್ನನ್ನು ತಪ್ಪಾಗಿ ಅರ್ಥ ಮಾಡಿಕೊಂಡಳು ಎಂದು ಜೀಸು ವಿವರಿಸ್ತಾಳೆ. ಅವಳ ಮಾತನ್ನು ಕೇಳಿದ ರತ್ನೋಗೆ ಶಾಕ್ ಆಗುತ್ತೆ. ಇತ್ತ ಒಂದು ಜಾಗದಲ್ಲಿದ್ದ ತಾಜೋಗೆ ಅಸಾಧ್ಯ ಘಟನೆಗಳು ಕಾಣೋಕೆ ಶುರುವಾಗುತ್ತೆ. ಆ ಜಾಗದಲ್ಲಿ ತನ್ನನ್ನು ಬಿಟ್ಟು ಬೇರೆ ಯಾರು ಇದ್ದಾರೆ ಎಂದು ಅವನಿಗೆ ಅನ್ನಿಸಿ ಭಯ ಶುರುವಾಗುತ್ತೆ. ಇಂತಹ ಸಮಯದಲ್ಲಿ ಅಲ್ಲಿಗೆ ಕೆಲಸದಾಕೆಯಿಂದ ಬರ್ತಾಳೆ. ಇತ್ತ ರತ್ನು ತನ್ನ ಬೆಡ್ನ ಮೇಲೆ ಮಲಗಿದ್ದಾಗ ಅವಳಿಗೆ ತನ್ನ ಅಪ್ಪನ ವಾಯ್ಸ್ ಕೇಳುತ್ತೆ. ತಡ ಮಾಡದೆ ಅವಳು ತನ್ನ ಅಪ್ಪನ ರೂಮ್ಗೆ ಹೋಗಿ ನೋಡಿದಾಗ ಪಾಕ್ ಇನ್ನು ನೋವಿನಿಂದ ನರಳುತ್ತಿರುವುದನ್ನು ನೋಡ್ತಾಳೆ. ಪಾಕ್ ತುಂಬಾ ವೀಕ್ ಆಗಿದ್ದು, ನಾನು ಇನ್ನು ಮುಂದೆ ಇದನ್ನ ಸಹಿಸೋಕೆ ಆಗಲ್ಲ, ನನಗೆ ಸಾವು ಬೇಕು ಎಂದು ರತ್ನೋಗೆ ಹೇಳ್ತಾನೆ. ಹೀಗಿರುವಾಗ ರತ್ನೋಗೆ ಇಂದಾಳ ಮಗಳು ಇಸ್ಮಿಯ ಧ್ವನಿ ಕೇಳುತ್ತೆ. ರತ್ನೋ ತಕ್ಷಣ ಇಸ್ಮಿಯನ್ನ ತಲುಪಿದಾಗ ಇಸ್ಮಿ ತುಂಬಾ ಹೆದರಿಕೊಂಡಿರ್ತಾಳೆ. ರತ್ನೋ ಎಲ್ಲ ಕಡೆ ಹುಡುಕಿ ನೋಡಿದರು, ಇಂದ ಎಲ್ಲಿಯೂ ಕಾಣಲ್ಲ. ಇಸ್ಮಿ ರತ್ನೋ ಕೈ ಹಿಡಿದು ಅವಳನ್ನ ತಡಿತಾಳೆ. ರತ್ನೋ ಅವಳನ್ನು ಸಮಾಧಾನ ಪಡಿಸೋಕೆ ಶುರು ಮಾಡಿದಾಗ ಸಡನ್ ಆಗಿ ಇನ್ನೊಬ್ಬ ಇಸ್ಮಿ ಬಾಗಿಲಿನ ಹತ್ತಿರ ಬರ್ತಾಳೆ. ರತ್ನೋ ಶಾಕ್ ಆಗ್ತಾಳೆ. ಇಸ್ಮಿಯ ರೂಪವನ್ನ ಪಡೆದಿದ್ದ ಇವಿಲ್ ಎಂಟಿಟಿ ರತ್ನೋ ಮೇಲೆ ಅಟ್ಯಾಕ್ ಮಾಡಲು ಪ್ರಯತ್ನ ಪಡುತ್ತೆ. ನಂತರ ಹಾಗೆಯೇ ಮಾಯವಾಗುತ್ತೆ. ಇದನ್ನು ನೋಡಿದ ನಿಜವಾದ ಇಸ್ಮಿ ಅತಿಯಾದ ಭಯದಿಂದ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಆಗ ಅವಳ ತಾಯಿಯಿಂದ ಅಲ್ಲಿಗೆ ಬರ್ತಾಳೆ. ರತ್ನೋ ತಕ್ಷಣ ಇಸ್ಮಿಯ ಕಂಡೀಷನ್ ಅನ್ನು ಚೆಕ್ ಮಾಡ್ತಾಳೆ. ಅವಳ ಬೆನ್ನಿನ ಮೇಲೆ ಅನೇಕ ಗೆಡ್ಡೆಗಳ ರೀತಿ ಇರೋದನ್ನ ಗಮನಿಸ್ತಾಳೆ. ಆಗ ಅವಳಿಗೆ ಅರ್ಥವಾಗುತ್ತೆ, ನಮ್ಮ ಮನೆಯಲ್ಲಿರುವ ಇವಿಲ್ ಎಂಟಿಟಿಯ ಎಫೆಕ್ಟ್ನಿಂದಲೇ ಈ ರೀತಿ ಆಗುತ್ತಿರೋದು ಎಂದು. ನೆಕ್ಸ್ಟ್ ಸೀನ್ನಲ್ಲಿ ರತ್ನೋ ಬಳಿ ಅವಳ ಕುಟುಂಬಕ್ಕೆ ಪರಿಚಯವಿದ್ದ ಒಬ್ಬ ವ್ಯಕ್ತಿ ಬರ್ತಾನೆ. ಆಗ ರತ್ನು ತನ್ನ ಮನೆಯಲ್ಲಿ ನಡೆಯುತ್ತಾ ಇರುವುದನ್ನೆಲ್ಲ ಅವನಿಗೆ ಗಾಬರಿಯಿಂದಲೇ ಹೇಳ್ತಾಳೆ. ಅವಳ ಮಾತನ್ನು ಕೇಳಿದ ಆತ ಹೀಗೆ ಹೇಳ್ತಾನೆ, ಇದೆಲ್ಲವೂ ಒಂದು ಪರೀಕ್ಷೆ. ಆ ಇವಿಲ್ ಎಂಟಿಟಿಗೆ ಏನೋ ಬೇಕು, ಅದೇನೆಂದು ತಿಳಿದುಕೊಳ್ಳಲು ಅದನ್ನು ನೀನು ಕರೆಯಬೇಕು ಎಂದು ಹೇಳಿ ಒಂದು ಮಾರ್ಗವನ್ನು ಅವಳಿಗೆ ಹೇಳಿಕೊಡ್ತಾನೆ. ರತ್ನು ಅವನು ಹೇಳಿದ ಮಾರ್ಗದ ವಿಧಾನವನ್ನು ಪ್ರಯತ್ನಿಸ್ತಾಳೆ. ಅವನು ಹೇಳಿದಂತೆ ಒಂದು ರಿಚುವಲ್ ಮಾಡಿದ ತಕ್ಷಣ ಪಾಕ್ನ ದೇಹದ ಮೂಲಕ ಇವಿಲ್ ಎಂಟಿಟಿ ಕಾಣಿಸಿಕೊಳ್ಳುತ್ತೆ. ಪಾಕ್ ಕೂಡ ಭಯಾನಕವಾಗಿ ಕಾಣ್ತಾನೆ. ರತ್ನು ಅದಕ್ಕೆ ತುಂಬಾ ಭಯದಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾಳೆ, ಅದೇನೆಂದರೆ ನಿನಗೇನು ಬೇಕು ಎಂದು. ಆಗ ಆ ಇವಿಲ್ ಎಂಟಿಟಿ ಹೇಳೋದು, ನನಗೆ ನೀನು ಬೇಕು ಎಂದು. ಆ ಮಾತನ್ನು ಕೇಳಿದ ರತ್ನು ಅತಿಯಾದ ಭಯದಿಂದ ಅಲ್ಲಿಂದ ಓಡೋಗ್ತಾಳೆ. ಮರುದಿನ ಆ ವ್ಯಕ್ತಿಯ ಬಳಿಗೆ ಹೋಗಿ ಎಲ್ಲವನ್ನ ಹೇಳಿಕೊಳ್ತಾಳೆ. ಇದನ್ನು ಕೇಳಿದ ಆತ ಹೀಗೆ ಹೇಳ್ತಾನೆ, ಪಾಕ್ ಎಷ್ಟೊತ್ತಿಗಾಗಲೇ ಸಾಯಬೇಕಿತ್ತು. ಪಾಕ್ ಅಷ್ಟೊಂದು ವೀಕ್ ಆಗಿದ್ದರೂ ಅವನು ಜೀವಂತವಾಗಿದ್ದಾನೆ ಎಂದರೆ ಅದಕ್ಕೆ ಆ ಇವಿಲ್ ಎಂಟಿಟಿಯೇ ಕಾರಣ ಇರಬೇಕು. ಹಾಗಾಗಿ ನಾವು ರಿಚುವಲ್ನ ಮೂಲಕ ಪಾಕ್ನ ಒಳಗಿರುವ ಎಂಟಿಟಿಯನ್ನು ಹೊರಗೆ ತೆಗೆಯಲೇಬೇಕು. ಪಾಕ್ನ ಆತ್ಮಕ್ಕೆ ಈ ದಿನ ರಾತ್ರಿಯೇ ನಾವು ಸ್ವತಂತ್ರ ಕೊಡಬೇಕು ಎಂದು ರತ್ನೋಗೆ ಹೇಳ್ತಾನೆ. ಇತ್ತ ಇಂದ ಪೊಲೀಸರ ಭಯದಿಂದ ಒಂದು ಕಡೆ ಮರೆಯಾಗಿದ್ದ ತಾಜೋ ಬಳಿ ಹೋಗ್ತಾಳೆ. ಅವನಿಗೆ ಊಟವನ್ನ ತಂದಿರ್ತಾಳೆ. ಅತಿಯಾಗಿ ಹಸಿದಿದ್ದ ತಾಜೋ ಆ ಊಟವನ್ನ ತಿಂತಾನೆ. ನಾನು ಯಾವುದೇ ಕೊಲೆ ಮಾಡಿಲ್ಲ, ಆದರೂ ಆ ಕೊಲೆಗೆ ಉಪಯೋಗಿಸಿದ್ದ ಚಾಕು ನನ್ನ ಮನೆಯಲ್ಲಿ ಸಿಗಲು ಹೇಗೆ ಸಾಧ್ಯ ಎಂದು ಇಂದ ಜೊತೆ ಮಾತಾಡ್ತಾನೆ. ಆಗ ಇಂದ ಅವನೇ ತುಂಬಾ ಗಾಬರಿಯಾಗುವಂತಹ ಒಂದು ಸತ್ಯವನ್ನ ಹೇಳ್ತಾಳೆ. ಅದೇನೆಂದರೆ, ನಿನ್ನ ಮನೆಯಲ್ಲಿ ಆ ಚಾಕುವನ್ನ ಇಟ್ಟಿದ್ದು ನಾನೇ, ವಾಟಿಯನ್ನು ಕೊಂದಿದ್ದು ಕೂಡ ನಾನೇ. ನನ್ನ ಮಗಳನ್ನು ಜೀವಂತವಾಗಿ ಉಳಿಸಿಕೊಳ್ಳೋಕೆ ನಾನು ಇದನ್ನೆಲ್ಲ ಮಾಡಬೇಕಾಯಿತು ಎಂದು ಹೇಳ್ತಾಳೆ. ಅವಳ ಮಾತನ್ನು ಕೇಳಿದ ತಾಜೋಗೆ ತುಂಬಾ ಕೋಪ ಬರುತ್ತೆ. ತಕ್ಷಣ ಇಂದಾಳ ಕತ್ತು ಹಿಸುಕ್ತಾನೆ. ಇನ್ನೇನು ಅವಳನ್ನ ಕೊಲ್ಲಬೇಕೆನ್ನುವಾಗ ತನ್ನ ದೇಹದಲ್ಲಿ ಏನೋ ಆಗುತ್ತಿದೆ ಎಂದು ಅವನಿಗೆ ಅನ್ನಿಸುತ್ತೆ. ಉಸಿರಾಡಲು ಕಷ್ಟವಾಗಿ ಹೊಟ್ಟೆ ನೋವು ಬರುತ್ತೆ. ನಂತರ ರಕ್ತದ ವಾಂತಿ ಮಾಡುತ್ತಾ ಸತ್ತು ಹೋಗ್ತಾನೆ. ಅವನ ಸಾವಿಗೆ ಕಾರಣ ಇಂದ ಆ ಫುಡ್ನಲ್ಲಿ ಬೆರೆಸಿದ್ದ ಪಾಯ್ಸನ್.
ತನ್ನ ಮಗಳಿಗಾಗಿ ನಾನು ಈ ಕೆಲಸವನ್ನೆಲ್ಲ ಮಾಡಲೇಬೇಕೆಂದು ಹೇಳುತ್ತಾ ಇಂದ ಅಲ್ಲಿಂದ ಹೊರಡ್ತಾಳೆ. ಈಗ ನಮಗಿರುವ ಪ್ರಶ್ನೆ ಏನೆಂದರೆ, ಇಂದಾಳ ಅನಾರೋಗ್ಯ ಮಗಳಿಗೂ ಈ ಇಬ್ಬರ ಸಾವಿಗೂ ಏನು ಸಂಬಂಧ ಎಂದು. ಅದಕ್ಕೆ ಉತ್ತರ ನಮಗೆ ಮುಂದೆ ಗೊತ್ತಾಗುತ್ತೆ. ಹೀಗೆ ತಾಜೋನ ಶವ ಪತ್ತೆಯಾಗುತ್ತೆ. ಮಗನ ಸಾವನ್ನು ನೋಡಿದ ಅವನ ಅಮ್ಮ ಜೇಸು ಅತಿಯಾದ ದುಃಖದಿಂದ ಜೋರಾಗಿ ಅಳೋಕೆ ಶುರು ಮಾಡ್ತಾಳೆ. ಈ ವಿಷಯ ರತ್ನೋಗೂ ಗೊತ್ತಾಗಿ ಹಲವಾರು ಪ್ರಶ್ನೆಗಳು ಅವಳ ತಲೆಯಲ್ಲಿ ಓಡಾಡುತ್ತೆ. ರಾತ್ರಿಯಲ್ಲಿ ಇಂದ ತನ್ನ ಮಗಳು ಇಸ್ಮಿಯೊಂದಿಗೆ ಇರ್ತಾಳೆ. ಇಸ್ಮಿಯ ಆರೋಗ್ಯ ದಿನದಿಂದ ದಿನಕ್ಕೆ ತುಂಬಾ ಕೆಡುತ್ತಿರುತ್ತೆ. ಆಗ ರತ್ನೋ ಅಲ್ಲಿಗೆ ಬಂದು ಇಂದು ರಾತ್ರಿ ತನ್ನ ಅಪ್ಪನ ಆತ್ಮಕ್ಕೆ ಶಾಂತಿ ಸಿಗುತ್ತೆ. ಹಾಗಾಗಿ ಈ ಮನೆಯಲ್ಲಿ ಒಂದು ರಿಚುವಲ್ ನಡೆಯುತ್ತೆ. ನೀನು ಇಸ್ಮಿಯನ್ನ ನೋಡಿಕೊಂಡು ಇಲ್ಲಿಯೇ ಇರು ಎಂದು ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅವಳ ಮಾತನ್ನು ಕೇಳಿದ ಇಂದಾಗೆ ತುಂಬಾ ಟೆನ್ಷನ್ ಆಗುತ್ತೆ. ರತ್ನೋ ಹೇಳಿದ ಕೆಲಸ ಆಗಬಾರದು ಎಂದು ಯೋಚನೆ ಮಾಡ್ತಾಳೆ. ನಂತರ ರತ್ನೋ ಮತ್ತು ಆ ವ್ಯಕ್ತಿ ತಮ್ಮ ಕೆಲಸವನ್ನ ಶುರು ಮಾಡ್ತಾರೆ. ಆತ ಹೇಳುವ ವಿಧಾನದ ಮೇಲೆ ಕೆಲವು ಮಂತ್ರವನ್ನ ಹೇಳುತ್ತಾ ರತ್ನೋ ತನ್ನ ಅಪ್ಪ ಪಾಕ್ನ ಮೇಲೆ ನೀರು ಸುರಿಯೋಕೆ ಶುರು ಮಾಡ್ತಾಳೆ. ಇಲ್ಲಿ ಈ ಕೆಲಸ ಆಗುತ್ತಿದ್ದರೆ ಒಳಗಿದ್ದ ಇಸ್ಮಿ ಅತಿಯಾದ ನೋವಿನಿಂದ ಒದ್ದಾಡಲು ಶುರು ಮಾಡ್ತಾಳೆ. ಹೀಗೆ ಆ ರಿಚುವಲ್ ನಿಲ್ಲದೆ ಮುಂದುವರೆದ ಕಾರಣ ಪಾಕ್ನ ದೇಹದಲ್ಲಿ ಬದಲಾವಣೆಯಾಗುತ್ತೆ. ಅದೇ ಸಮಯದಲ್ಲಿ ಇಸ್ಮಿ ಪ್ರಜ್ಞೆ ತಪ್ಪಿ ಕೆಳಗೆ ಬೀಳ್ತಾಳೆ. ಇದನ್ನು ನೋಡಿದ ಇಂದ ಕೋಪದಿಂದ ಹೊರಗೆ ಬಂದು ರತ್ನೋ ಮೇಲೆ ಯೋಚಿಸದೆ ಚಾಕುವಿನಿಂದ ಅಟ್ಯಾಕ್ ಮಾಡ್ತಾಳೆ. ಆಗ ಆ ವ್ಯಕ್ತಿ ಅಡ್ಡ ಬರುವ ಕಾರಣ ಇಂದ ಅವನನ್ನು ಕೂಡ ಕೊಲ್ತಾಳೆ. ರತ್ನೋಗೆ ದೊಡ್ಡ ಶಾಕ್ ಆಗಿ ಅವಳನ್ನ ತಡೆಯಲು ತುಂಬಾ ಪ್ರಯತ್ನ ಪಡ್ತಾಳೆ. ಆದರೆ ಇಂದ ಅವಳ ಮೇಲೆಯೇ ಚಾಕುವಿನಿಂದ ಅಟ್ಯಾಕ್ ಮಾಡಲು ಮುಂದಾಗ್ತಾಳೆ. ಆಗ ರತ್ನೋ ಜೋರಾಗಿ ಇಂದ ಯಾಕೀಗಾಡುತ್ತಿದ್ದೀಯ ಎಂದಾಗ ಇಂದ ರತ್ನೋಗೆ ಗೊತ್ತಿರದ ಒಂದು ಡಾರ್ಕ್ ಶಾಕಿಂಗ್ ಸತ್ಯವನ್ನ ಹೇಳ್ತಾಳೆ. ಆ ಸತ್ಯವನ್ನ ಕೇಳಿ ರತ್ನೋಗೆ ದೊಡ್ಡ ಆಘಾತವಾಗುತ್ತೆ. ಆ ಸತ್ಯ ಇದಾಗಿದೆ. ಸ್ನೇಹಿತರೆ, ಇಂದಾಗಿ ಇಸ್ಮಿ ಎಂಬ ಮಗಳಿದ್ದಾಳೆ. ಇಸ್ಮಿಯ ತಂದೆ ಯಾರೆಂದು ರತ್ನೋಗೆ ಗೊತ್ತಿಲ್ಲ. ಇಸ್ಮಿಯ ತಂದೆ ರತ್ನೋನ ತಂದೆಯಾಗಿರುವ ಪಾಕ್. ಹೌದು, ಇಂದ ಈ ಮನೆಯಲ್ಲಿ ಕೆಲಸಕ್ಕೆ ಸೇರಿಕೊಂಡಿರ್ತಾಳೆ. ಪಾಕ್ ಹಾಗೂ ಇಂದ ಮಧ್ಯೆ ಅಫೇರ್ ನಡೆಯುತ್ತಿರುತ್ತೆ. ಇಂದ ಅವನಿಂದ ಪ್ರೆಗ್ನೆಂಟ್ ಆಗಿರೋದು ಅವನ ಹೆಂಡತಿ ಬೂಗೆ ಗೊತ್ತಾಗಿ ಮನೆಯಲ್ಲಿ ದೊಡ್ಡ ಜಗಳವಾಗುತ್ತೆ. ನಂತರ ಇಂದಾಗೆ ಹುಟ್ಟಿದ ಇಸ್ಮಿಯನ್ನು ಬೂ ಅತಿಯಾಗಿ ದ್ವೇಷಿಸೋಕೆ ಶುರು ಮಾಡ್ತಾಳೆ. ಅವಳು ಬದುಕಲೇಬಾರದೆಂದು ಅವಳ ಮೇಲೆ ಮಾಟ ಮಂತ್ರವನ್ನ ಮಾಡಿಸ್ತಾಳೆ. ಸ್ನೇಹಿತರೆ, ಇಸ್ಮಿ ವಿಚಿತ್ರ ಕಾಯಿಲೆಯಿಂದ ನೆರಳೋಕೆ ಕಾರಣ ಬೂ ಮಾಡಿಸಿರುವ ಮಾಟವೇ. ಇಸ್ಮಿಯ ದೇಹದಲ್ಲಾಗುತ್ತಿರೋ ಅನಾರೋಗ್ಯದ ಬಗ್ಗೆ ಪಾಕ್ನ ಜೊತೆ ಇಂದ ಮಾತಾಡ್ತಾಳೆ. ಆಗ ಪಾಕ್ ಒಂದು ಮಾತು ಕೊಡ್ತಾನೆ. ಅದೇನೆಂದರೆ, ನನ್ನ ಬ್ಲಡ್ ಲೈನ್ ಅನ್ನು ಒಂದು ಎಂಟಿಟಿ ಪ್ರೊಟೆಕ್ಟರ್ ಆಗಿ ಕಾಪಾಡುತ್ತಿದೆ. ಈಗ ಅದು ನನ್ನ ಒಳಗಿದೆ. ನನ್ನ ಜೀವನದ ಸಕಲ ಯಶಸ್ಸು, ಶಾಂತಿ ಮತ್ತು ಕುಟುಂಬದ ರಕ್ಷಣೆ ಮಾಡಲಿ ಎಂದು ಒಂದು ಡಿಮೋನಿಕ್ ಎಂಟಿಟಿಯ ಜೊತೆ ನಾನು ಡೀಲ್ ಮಾಡಿಕೊಂಡಿದ್ದೀನಿ. ನಾನು ಸತ್ತ ನಂತರ ನನ್ನ ಆತ್ಮವನ್ನು ನಿನಗೆ ಕೊಡ್ತೀನಿ. ಹಾಗಾಗಿ ನನ್ನ ರಕ್ಷಣೆ ನೀನು ಮಾಡಬೇಕು. ನಾನು ಸತ್ತ ನಂತರ ನನ್ನ ರಕ್ತ ಹಂಚಿಕೊಂಡು ಹುಟ್ಟುವ ಮಕ್ಕಳ ದೇಹವನ್ನ ಸೇರಿ ಅವರಿಗೆ ನೀನು ಪ್ರೊಟೆಕ್ಟರ್ ಆಗಿ ಕೆಲಸ ಮಾಡಬೇಕೆಂದು ನನ್ನ ಒಪ್ಪಂದ ಆಗಿದೆ. ಹಾಗಾಗಿ ನೀನು ಹೆದರುವ ಅಗತ್ಯ ಇಲ್ಲ. ನನ್ನ ಸಾವಿನ ನಂತರ ನನ್ನ ದೇಹದ ಒಳಗಿರುವ ನನ್ನ ಪ್ರೊಟೆಕ್ಟರ್ ನನ್ನ ರಕ್ತ ಹಂಚಿಕೊಂಡು ಹುಟ್ಟಿರುವ ಇಸ್ಮಿಯನ್ನ ಪ್ರೊಟೆಕ್ಟ್ ಮಾಡುತ್ತೆ ಎಂದು ಹೇಳಿರ್ತಾನೆ. ಈಗ ಪಾಕ್ ಸಾಯುವ ಹಂತದಲ್ಲಿದ್ದಾನೆ. ಪಾಕ್ಗೆ ಈಗಾಗಲೇ 3 ಮಕ್ಕಳಿದ್ದಾರೆ. ಅವರೇ ವಾಟಿ, ರತ್ನೋ ಹಾಗೂ 2ನೇ ಹೆಂಡತಿಯ ಮಗ ತಾಜು. ಇವರೆಲ್ಲ ಇರುವಾಗ ಪಾಕ್ನ ಒಳಗಿರುವ ಪ್ರೊಟೆಕ್ಟರ್ ನನ್ನ ಮಗಳನ್ನ ಕಾಪಾಡೋಕೆ ಹೇಗೆ ಸಾಧ್ಯ ಎಂದು ಇಂದಾಗಿ ಯೋಚನೆ ಶುರುವಾಗುತ್ತೆ. ಇವರೆಲ್ಲ ಸತ್ತರೆ ನನ್ನ ಮಗಳನ್ನು ಆ ಪ್ರೊಟೆಕ್ಟರ್ ಸೇರಿಕೊಳ್ಳುತ್ತೆ. ಅವಳು ಈ ಕಾಯಿಲೆಯಿಂದ ಮುಕ್ತಿ ಹೊಂದುತ್ತಾಳೆ ಎಂದು ಇಂದ ಬಲವಾಗಿ ನಂಬಲು ಶುರು ಮಾಡ್ತಾಳೆ. ಸ್ನೇಹಿತರೆ, ಅದಕ್ಕೋಸ್ಕರವೇ ಇಂದ ವಾಟಿಯನ್ನು, ತಾಜೋನನ್ನು ಕೊಂದಿದ್ದು. ಈಗ ಉಳಿದಿರೋದು ರತ್ನು. ಅವಳನ್ನ ಕೊಲ್ಲೋಕೆ ತುಂಬಾ ಪ್ರಯತ್ನ ಪಡ್ತಾಳೆ. ಅವರ ಮಧ್ಯೆ ಜಗಳವಾಗುತ್ತೆ. ಕೊನೆಗೂ ಇಂದ ರತ್ನೋಗೆ ಚಾಕುವಿನಿಂದ ಚುಚ್ಚಿ ಬಿಡ್ತಾಳೆ. ಈ ಸಮಯದಲ್ಲಿ ಪಾಕ್ನ ಒಳಗಿದ್ದ ಪ್ರೊಟೆಕ್ಟರ್ ಎಂಟಿಟಿ ಸುಮ್ಮನಿರೋದಿಲ್ಲ. ಪಾಕ್ನ ದೇಹದಿಂದ ಆ ಎಂಟಿಟಿ ಹೊರಬಂದು ರತ್ನೋ ಒಳಗೆ ಪ್ರವೇಶ ಮಾಡುತ್ತೆ. ರತ್ನೋ ತಕ್ಷಣ ಎದ್ದೇಳ್ತಾಳೆ. ಅವಳು ನೋಡೋದಕ್ಕೆ
ತುಂಬಾ ಭಯಾನಕವಾಗಿ ಕಾಣುತ್ತಿರುತ್ತಾಳೆ. ಇಂದಾನನ್ನು ಹಿಡಿದು ಕೊಲ್ಲೋಕೆ ತುಂಬಾ ಪ್ರಯತ್ನ ಪಡುತ್ತೆ. ಈ ಸಮಯದಲ್ಲಿ ಅಮ್ಮ ಎಂದು ನೋವಿನಿಂದ ನರಳುತ್ತಿರುವ ಪಾಕ್ನ ಮಗಳು ಇಸ್ಮಿಯ ಧ್ವನಿ ಆ ಪ್ರೊಟೆಕ್ಟರ್ಗೆ ಕೇಳುತ್ತೆ. ಕೂಡಲೇ ಅದು ಇಂದಾನನ್ನು ಬಿಟ್ಟು ಇಸ್ಮಿಯ ಬಳಿ ಹೋಗುತ್ತೆ. ಆಗ ಇಂದ ಹಾಗೂ ನಾವಂದುಕೊಳ್ತೀವಿ ಆ ಎಂಟಿಟಿ ಇಸ್ಮಿಯನ್ನ ಕೊಲ್ಲಬಹುದು ಎಂದು. ಆದರೆ ಅದು ಆ ರೀತಿ ಮಾಡೋದಿಲ್ಲ. ಬದಲಿಗೆ ಅವಳ ಮೇಲಿದ್ದ ಮಾಟವನ್ನ ನಾಶ ಮಾಡುತ್ತೆ. ಅವಳ ದೇಹದಲ್ಲಿದ್ದ ಮಾಟದ ಅಂಶವನ್ನ ತೆಗೆದಾಕುತ್ತೆ. ಏಕೆಂದರೆ ಇಸ್ಮಿ ಪಾಕ್ನ ಮಗಳು. ಅವಳನ್ನು ಕೂಡ ಪ್ರೊಟೆಕ್ಟ್ ಮಾಡೋದು ಅದರ ಕರ್ತವ್ಯವಾಗಿರುತ್ತೆ. ಈ ರೀತಿ ಮಾಡಿದ ಕೂಡಲೇ ಇಸ್ಮಿ ಸಂಪೂರ್ಣವಾಗಿ ಗುಣವಾಗ್ತಾಳೆ. ಇದನ್ನು ನೋಡಿದ ಇಂದ ಖುಷಿಯಿಂದ ಅಳ್ತಾಳೆ. ಆಗ ಆ ಎಂಟಿಟಿ ರತ್ನೋ ದೇಹದಿಂದ ಮಾಯವಾಗುತ್ತೆ. ರತ್ನೋ ಕೂಡ ಚಾಕುವಿನ ಗಾಯಗಳಿಂದ ಗುಣಮುಖಳಾಗ್ತಾಳೆ. ನಂತರ ಪೊಲೀಸರು ಅಲ್ಲಿಗೆ ಬಂದು ಹಲವಾರು ಕೊಲೆಗಳನ್ನು ಮಾಡಿದ ಇಂದಾನನ್ನು ಕರೆದುಕೊಂಡು ಹೋಗ್ತಾರೆ. ರತ್ನೋ ತನ್ನ ತಂಗಿಯಾದ ಇಸ್ಮಿಯನ್ನು ಮಗಳ ರೀತಿ ನೋಡಿಕೊಳ್ಳುವ ಜವಾಬ್ದಾರಿಯನ್ನ ತೆಗೆದುಕೊಳ್ತಾಳೆ. ಅಲ್ಲಿಗೆ ಸಕಾರ ಟುಲ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.